ರಾಜ್ಯ, ರಂಬೆ, ರತ್ನರಾಶಿ ಪೂರ್ವ ಪುಣ್ಯ ಸೂಚಕವು. ಗರ್ವ, ಗಸ್ತು, ಛದ್ಮವೇಷಿ ಆತ್ಮ ಶಾಂತಿ ದ್ಯೋಚಕವು. ಗುಪ್ತ ಸೂಕ್ತ ಶಾಸ್ತ್ರಭಾಷಿ ಇದ ತ್ಯಜಿಸಿದ್ದು ರೋಚಕವು. ರಾಜ್ಯ ಸಂಪತ್ತು, ಅಪ್ಸರೆಯರಂಥ ರಾಣಿಯರು, ಮುತ್ತು ರತ್ನಗಳ ರಾಶಿ ರಾಶಿಗಳು ಇವೆಲ್ಲ ಹಿಂದೆ ಸಂಪಾದಿಸಿದ ಪುಣ್ಯದಿಂದ ಈಗ ಅನಾಯಾಸವಾಗಿ ಸಿಗುತ್ತವೆ. ಆದರೆ ಅದರ ಕಾರಣದಿಂದ ನಮ್ಮಲ್ಲಿ ಉತ್ಪತ್ತಿ ಆಗುವ ಅಹಂಕಾರ, ಅದರ ರಕ್ಷಣೆಗೆ ನಿಯೋಜಿಸಿದ ಗಸ್ತು ಅಂದರೆ ಅದರ ರಕ್ಷಣಾ ವಿಭಾಗ, ಛದ್ಮವೇಷಿ ಅಂದರೆ ಕಪಟತನದ ಪ್ರವೃತ್ತಿ, ಇವುಗಳು ಜೀವದ ಶಾಂತಿಯನ್ನು ದಿನ ದಿನ ಅಪಹರಿಸಲು ಪ್ರಾರಂಭಿಸುತ್ತವೆ. ಒಂದು ಕ್ಷಣ ಕೂಡ ನೆಮ್ಮದಿ ಮಾತ್ರ ಇಲ್ಲ. ಅಂತಹ ಸಂಪತ್ತು ನಮಗೂ ಮತ್ತು ಬೇರೆಯವರಿಗೂ ದುಃಖ ಕೊಡಲೆಂದೇ ಇದೆ. ಆದರೆ ಕೆಲವೊಂದು ಮಹಾಪುರುಷರ ಪುಣ್ಯಕತೆ ಬೇರೆಯೇ ಇದೆ. ಅವರು ಗುಪ್ತ ಅಂದರೆ ಅನ್ಯ ಸಾಮಾನ್ಯರಿಗೆ ತಿಳಿಯದ, ಸೂಕ್ತ ಅಂದರೆ ಕಾಲ ಕಾಲಕ್ಕೆ ಯೋಗ್ಯ ಅಂದರೆ ಉಚಿತವಾದ, ಶಾಸ್ತ್ರಭಾಷಿ ಅಂದರೆ ಜಿನದೇವರಿಂದ ಪ್ರರೂಪಿತ ತತ್ವದ ಸಂಪತ್ತನ್ನು ಪ್ರಾಪ್ತ ಮಾಡಿಕೊಂಡು ಅದರ ಅನುಸಾರವೇ ನುಡಿಯುವವರು. ಇಂತಹ ಮಹಾತ್ಮರು ತಾವೇ ಸ್ವಂತ ಬುದ್ಧಿಯಿಂದ ಇಷ್ಟೆಲ್ಲ ಸಂಪತ್ತು ತ್ಯಾಗ ಮಾಡಿದ್ದು ರೋಚಕವು ಅಂದರೆ ಪರಮ ಆಶ್ಚರ್ಯ ಇದೆ. ಉದಾಹರಣೆಗೆ ತೀರ್ಥಂಕರರು, ಚಕ್ರವರ್ತಿಗಳು, ಬಲದೇವರು, ಮಹಾಮಾಂಡಲಿಕರು, ಮಾಂಡಲಿಕ ಆದಿ ರಾಜ ಮಹಾರಾಜರು. ಉತ್ತಮ ಉದಾಹರಣೆ ಅಂದರೆ ಶಾಂತಿನಾಥರು, ಕುಂತುನಾಥರು, ಅರನಾಥರು. ಇವರು ತೀರ್ಥಂಕರರು, ಚಕ್ರವರ್ತಿಗಳು, ಕಾಮದೇವ 3 ಪದವಿಯನ್ನು ಹೊಂದಿದ್ದರು. ಆದರೂ ಕೂಡ ಇದನ್ನು ತ್ಯಾಗ ಮಾಡಿದ್ದು ದೊಡ್ಡ ಆಶ್ಚರ್ಯ ಅಲ್ಲವೇ?